ಐಟಂ ಪೆದ್ದಿಯಲ್ಲಿ ಮಿತಿ ಮೀರಿದ ಜಾನ್ವಿ ಕಪೂರ್ ದೇಹ ಪ್ರದರ್ಶನ. ಪೆದ್ದಿ ವಿರುದ್ಧ ವಿಮರ್ಶಕರ ಆಕ್ರೋಶ. ಪೆದ್ದಿ ಮೂವಿ ವಾರ್. ಸಿನಿಮಾಗಳಲ್ಲಿ ಮಿರ್ಚಿ ಮಸಾಲ ಇದ್ರೆ ಮಾತ್ರ ಸಿನಿಮಾ ಕಮರ್ಷಿಯಲ್ ಸಕ್ಸಸ್ ಕಾಣುತ್ತೆ ಅನ್ನುವ ಕಾರಣಕ್ಕೆ ಬಹುತೇಕ ಎಲ್ಲ ಸಿನಿಮಾಗಳು ಒಂದೇ ದಾರಿ ಹಿಡಿದು ಬಿಟ್ಟಿವೆ ಮತ್ತು ಜನ ಕೂಡ ಇದನ್ನೇ ಇಷ್ಟಪಡ್ತಿದ್ದಾರೆ. ಆದರೆ ನಮಗೆ ನಮ್ಮ ಮೇಲೆ ಹಿಡಿತಾ ಇರಬೇಕು ಅಂತ ಇದೀಗ ಎಲ್ಲೆಡೆ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಇದೀಗ ಜಾಹ್ನವಿ ಕಪೂರ್ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಬರ್ತಾ ಇದೆ. ಪೆದ್ದಿ ಚಿತ್ರದಲ್ಲಿ ನಿರ್ಮಾಪಕರು ನಿರ್ದೇಶಕರು ಜಾಹ್ನವಿ ಕಪೂರ್ ಅನ್ನ ಒಂದು ಐಟಂ ಗರ್ಲ್ ತರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಪೆದ್ದಿ ಸಿನಿಮಾ ಕೇವಲ ಈ ನಟಿಯೊಬ್ಬಳ ದೇಹ ಸೌಂದರ್ಯದ ಮೇಲೇನೆ ನಿಂತಿದೆ ಎನ್ನಲಾಗ್ತಾ ಇದೆ. ನೋಡಿ, ನಟ ರಾಮ್ ಚರಣ್ ಆದ್ರೆ ನಿರ್ದೇಶಕ ಬುಚ್ಚಿ ಬಾಬು ಸಾನಾ, ನಿರ್ಮಾಪಕ ವೆಂಕಟೇಶ್ ಸತೀಶ್ ಕಿಲಾರ, ಪಾತ್ರವರ್ಗದವರು ಗಮನಿಸೋದಾದ್ರೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಶಿವರಾಜ್ ಕುಮಾರ್ ಅವರು, ಜಾಹ್ನವಿ ಕಪೂರ್, ಜಗಪತಿ ಬಾಬು, ದಿವೇಂದು, ಬೋಮನ್ ಇರಾನಿ, ರವಿ ಕಿಶನ್, ಸಂಗೀತ ಆರ್ ರೆಹಮಾನ್ ಹಾಗೆ ಛಾಯಾಗ್ರಹಣ ಆರ್ ರತ್ನವೇಲು ಈ ಚಿತ್ರಕ್ಕೆ ಇರುವಂತದ್ದು. ಈಗ ತೆಲುಗು ಸೂಪರ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಆಗಿದ್ದಂಥ ಇಂಡಿಯಾದ ಸಿನಿಮಾ ಪೆದ್ದಿ ವಿಶ್ವದಾದ್ಯಂತ ಅದ್ದೂರಿಯಾಗಿ ಏನು ಬಿಡುಗಡೆ ಆಗಿದೆ. RRR ಸಿನಿಮಾ ನಂತರ ಬಿಡುಗಡೆ ಆಗಿದ್ದ ರಾಮ್ ಚರಣ್ ತೇಜ ಅವರ ಗೇಮ್ ಚೇಂಜರ್ ಸೋತ ಬಳಿಕ ಇದೀಗ ಪೆದ್ದಿ ಚಿತ್ರದ ಮೇಲೆ ಅವರ ಅಭಿಮಾನಿಗಳಿಗೆ ಹಾಗೆ ತೆಲುಗು ಸಿನಿ ಪ್ರೇಕ್ಷಕರಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆಗಳಿದ್ವು. ಆದರೆ ನಿರೀಕ್ಷೆ ಈಗ ಹುಸಿಯಾದಂತೆ ಕಾಣಿಸ್ತಾ ಇದೆ. ಹೌದು, ರಾಮ್ ಚರಣ್ ಅಭಿನಯದ ಪೆದ್ದಿ ಚಿತ್ರವು ಕ್ರೀಡೆಯ ಹಿನ್ನೆಲೆ ಇಲ್ಲುವ ಸಿನಿಮಾ ಆಗಿದ್ದು, ಚಿತ್ರಕ್ಕೆ ಬುಚ್ಚಿ ಬಾಬು ಸಾನಾ ಆಕ್ಷನ್ ಕಟ್ಟೆಳಿದ್ದಾರೆ. ಜಾಹ್ನವಿ ಕಪೂರ್ ನಾಯಕಿಯಾಗಿ ನಟಿಸಿದ ಈ ಚಿತ್ರದಲ್ಲಿ ಜಗಪತಿ ಬಾಬು ಮತ್ತು ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ವೆಂಕಟ ಸತೀಶ್ ಕಿಲಾರು ಈ ಚಿತ್ರವನ್ನ ಸುಮಾರು 350 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಒಂದು ಕಡೆ ಇರ್ಲಿರಿ, ನಟಿ ಜಾಹ್ನವಿ ಕಪೂರ್ ಅಭಿನಯದ ಪೆದ್ದಿ ಸಿನಿಮಾ ಬಿಡುಗಡೆ ಆದ ಬಳಿಕ ಅವರ ಪಾತ್ರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮತ್ತು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈ ನಡುವೆ ಜಾಹ್ನವಿ ಕಪೂರ್ ಅವರಿಗೆ ಮೇಕಪ್ ಆರ್ಟಿಸ್ಟ್ ಸವ್ಲೀನ್ ಕೌರ್ ಮಂಚದ ಬೆಂಬಲವನ್ನ ಒಂದು ಕಡೆ ಸೂಚಿಸಿದ್ರು. ಯಾಕಂತಂದ್ರೆ ತೆಲುಗು ನಟ ರಾಮ್ ಚರಣ್ ಜೊತೆಗೆ ನಟಿಸಿರುವ ಪೆದ್ದಿ ಸಿನಿಮಾ ಜೂನ್ 4ರಂದು ತೆರೆ ಕಾಣಿತು. ಆದರೆ ಈ ಸಿನಿಮಾದಲ್ಲಿ ನಟಿ ಜಾಹ್ನವಿ ಕಪೂರ್ ಅವರನ್ನ ಕೇವಲ ಲೈಂಗಿಕ ಸೌಂದರ್ಯ ಪ್ರದರ್ಶಕಿಯಾಗಿ ಚಿತ್ರಿಸಲಾಗಿದೆ ಅನ್ನುವಂತಹ ಆಕ್ರೋಶ ಇದೀಗ ಜನರಲ್ಲಿ ಕಂಡು ಬರ್ತಾ ಇದೆ. ಕನ್ನಡ ಬಿಟ್ಟು ತೆಲುಗು ದಾರಿ ಹಿಡಿದ ಶಿವಣ್ಣ. ಪೆದ್ದಿ ಸಿನಿಮಾದಲ್ಲಿ ಜಾಹ್ನವಿ ಪಾತ್ರಕ್ಕೆ ನೆಟ್ಟಿಗರು ಗರಂ. ಪೆದ್ದಿ ಸಿನಿಮಾದಲ್ಲಿ ಅಚ್ಚಿ ಅಮ್ಮ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಜಾಹ್ನವಿ ಕಪೂರ್ ಹೇಗೆ ಮತ್ತು ಯಾಕೆ ಈ ಪಾತ್ರವನ್ನ ನಿರ್ವಹಿಸೋದಕ್ಕೆ ಒಪ್ಕೊಂಡ್ರು ಅಂತ ಸಿನಿ ಪ್ರೇಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ಜಾಹ್ನವಿಯನ್ನ ಕೇವಲ ದೇಹ ಸೌಂದರ್ಯವನ್ನ ಪ್ರದರ್ಶನ ಮಾಡೋದಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ತಾ ಇರೋದು ಕಣ್ಣೆದರೆ ಕಾಣಿಸ್ತಾ ಇದೆ. ಕೇವಲ ಈ ಸಿನಿಮಾ ಮಾತ್ರವಲ್ಲ, ಜಾಹ್ನವಿ ನಟಿಸಿರುವ ಯಾವುದೇ ಸಿನಿಮಾ ನೋಡಿದ್ರು ಅದರಲ್ಲಿ ಆಕೆ ಒಬ್ಬ ನಟಿ ಅನ್ನೋದಕ್ಕಿಂತ ಐಟಮ್ ಗರ್ಲ್ ರೀತಿಯಲ್ಲೇ ಕಾಣಿಸುವಂತೆ ಮಾಡಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಜಾಹ್ನವಿ ಕಪೂರ್ ಅವರ ದೇಹ ಸೌಂದರ್ಯಕ್ಕಾಗಿ ಸಿನಿಮಾ ನೋಡೋದಕ್ಕೆ ಯಾರು ಬರೋದಿಲ್ಲ, ಹೆಣ್ಣನ್ನ ಕೇವಲ ಭೋಗಿಸುವ ವಸ್ತು ಅಂತ ರೀತಿ ಬಿಂಬಿಸುವುದನ್ನ ಚಿತ್ರರಂಗ ಮೊದಲು ನಿಲ್ಲಿಸಬೇಕು. ಇತ್ತ ಜಾಹ್ನವಿ ಕಪೂರ್ ಕೂಡ ತಮ್ಮ ದೇಹ ಸೌಂದರ್ಯದ ಮೂಲಕವೇ ಸಿನಿಮಾದಲ್ಲಿ ನಟಿಸುವ ಬದಲು ಅಭಿನಯ, ನೃತ್ಯ, ಡೈಲಾಗ್ ಡೆಲಿವರಿ ಈ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು. ಇಲ್ಲದೇ ಇದ್ರೆ ಈಗ ಒಂದೆರಡು ಸಿನಿಮಾ ಮಾಡಿ ನಂತರ ಐಟಮ್ ಡ್ಯಾನ್ಸ್ ಮಾಡ್ತಾ ಇರಬೇಕಾಗುತ್ತೆ ಅಂತ ಸಿನಿಮಾ ವಿಮರ್ಶಕರು ಒಂದು ಕಡೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲೊಂದು ಕಡೆ ಶಿವಣ್ಣನವರಿಗೆ ಅವಕಾಶ ಸಿಗ್ತಾ ಇಲ್ವಾ, ಹಾಗಾಗಿ ಕನ್ನಡ ಬಿಟ್ಟು ತೆಲುಗಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮೇರು ನಟ ಸಾರ್ವಭೌಮ ಅವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡವನ್ನ ಹೊರತುಪಡಿಸಿ ಬೇರೆ ಯಾವ ಭಾಷೆಗಳಲ್ಲೂ ಕೂಡ ಚಿತ್ರವನ್ನ ಮಾಡಿರಲಿಲ್ಲ. ಆದರೆ ಅವರ ಮಗನಾಗಿ ಗುರುತಿಸಿಕೊಂಡಿರುವಂತಹ ಶಿವಣ್ಣನವರು ಇದೀಗ ತೆಲುಗು ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇರೋದು ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಕೂಡ ಬೇಸರವನ್ನ ತಂದೊಡ್ಡಿದೆ. ಅಷ್ಟೇ ಅಲ್ಲದೆ ಜಾಹ್ನವಿ ಕಪೂರ್ ಅವರು ಈ ಚಿತ್ರದಲ್ಲಿ ಐಟಮ್ ಗರ್ಲ್ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಿದ್ರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಅನ್ನ ನೀಡ್ತಾ ಇರುವುದು ಒಂದು ಕಡೆ ಬೇಸರವನ್ನ ಉಂಟು ಮಾಡ್ತಾ ಇದೆ. ಕೊನೆ ಮಾತು ಹೇಳೋದಾದ್ರೆ ಪೆದ್ದಿಯಲ್ಲಿ ಜಾಹ್ನವಿ ಕಪೂರ್ ಅವರ ದೇಹ ಪ್ರದರ್ಶನ ಎಲ್ಲರ ಗಮನ ಸೆಳೀತಾ ಇದ್ದು, ಪೆದ್ದಿ ವಿರುದ್ಧ ವಿಮರ್ಶಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಒಂದೇ ಮಾತಲ್ಲಿ ಪೆದ್ದಿ ಮೂವಿ ವರ್ಸ್ಟ್ ಆಗಿದೆ. ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಮುಖ್ಯವಾಗಿ ಜಾಹ್ನವಿ ಕಪೂರ್ ಅನ್ನ
ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಪೆದ್ದಿ ಸಿನಿಮಾದಲ್ಲಿ ಜಾನ್ವಿ ಪಾತ್ರಕ್ಕೆ ನೆಟ್ಟಿಗರು ಗರಂ ಆಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಪಾತ್ರಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.